ಬಹಳ ವರ್ಷಗಳ ಹಿಂದೆ ಸೀತಾರಾಮಪುರ ಎಂಬ ಹಳ್ಳಿಯಲ್ಲಿ ಎಲ್ಲರೂ ಕೃಷಿಯನ್ನೇ ಜೀವನೋಪಾಯವಾಗಿ ಮಾಡಿಕೊಂಡು ಬದುಕುತ್ತಿದ್ದರು. ಅದೇ ಹಳ್ಳಿಯಲ್ಲಿ ಕಾಂತರಾವ್ ಮತ್ತು ಅಂಜನಮ್ಮ ಎಂಬ ದಂಪತಿ ವಾಸಿಸುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಲೇ ಇದ್ದವು. ಒಂದು ದಿನ ಕಾಂತರಾವ್ ಮತ್ತು ಅಂಜನಮ್ಮ ಇಬ್ಬರೂ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ಅಂಜನಾ, ಇನ್ನು 2 ದಿನಗಳಲ್ಲಿ ನನ್ನ ತಂಗಿಯ ಕುಟುಂಬ ನಮ್ಮ ಮನೆಗೆ ಬರುತ್ತಿದೆ. ಅವರು ಬಹಳ ವರ್ಷಗಳ ನಂತರ ನಮ್ಮ ಮನೆಗೆ ಬರುತ್ತಿದ್ದಾರೆ. ಆದ್ದರಿಂದ ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊ. ಅವರಿಗೆ ಗೌರವ ಮತ್ತು ಆತಿಥ್ಯದಲ್ಲಿ ಯಾವುದೇ ಕೊರತೆಯಾಗಬಾರದು. ಏನ್ರಿ, ಇದನ್ನ ನನಗೆ ವಿಶೇಷವಾಗಿ ಹೇಳ್ಬೇಕಾ? ನಿಮ್ಮ ತಂಗಿಯ ಕುಟುಂಬ ನಮ್ಮ ಮನೆಗೆ ಬಂದಾಗ ಅವರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲವೇ? ಚಿಂತಿಸಬೇಡಿ, ಅವರಿಗೆ ಯಾವುದೇ ಅಸೌಕರ್ಯವಾಗದಂತೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅಂಜನಮ್ಮ, ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಕೆಲವರು ಗಂಡನ ತಂಗಿ ಮನೆಗೆ ಬರುತ್ತಿದ್ದಾರೆ ಎಂದರೆ ಇಷ್ಟವಿಲ್ಲದಂತೆ ವರ್ತಿಸುತ್ತಾರೆ. ಅಷ್ಟೇ ಅಲ್ಲ, ಬರಬೇಡಿ ಎನ್ನುವಷ್ಟರ ಮಟ್ಟಿಗೂ ಮಾತನಾಡುತ್ತಾರೆ. ಆದರೆ ನೀನು ಮಾತ್ರ ಎಂದಿಗೂ ಅಂಥ ಮಾತನ್ನಾಡಲ್ಲ. ರೀ, ಒಬ್ಬ ಹೆಣ್ಣು ಮದುವೆಯಾಗಿ ಅತ್ತೆ ಮನೆಗೆ ಹೋದ ನಂತರ ಆಗಾಗ ತನ್ನ ತವರು ಮನೆಗೆ ಬರಬೇಕು ಎಂದು ಬಯಸುತ್ತಾಳೆ. ಅದೇ ರೀತಿ ನಿಮ್ಮ ತಂಗಿಗೂ ನಮ್ಮ ಮನೆಗೆ ಬರಬೇಕೆಂಬ ಆಸೆ ಇರುತ್ತದೆ. ನಾನು ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದವಳೆ. ನಾಳೆ ನಾನು ನನ್ನ ತವರು ಮನೆಗೆ ಹೋದಾಗ ಅಲ್ಲಿ ಅವರು ನನ್ನನ್ನು ಇಷ್ಟವಿಲ್ಲದಂತೆ ನೋಡಿಕೊಂಡರೆ ನನಗೆ ಎಷ್ಟು ನೋವಾಗುತ್ತದೆ. ಅದೇ ರೀತಿ ನಾನು ನಿಮ್ಮ ತಂಗಿಯನ್ನು ಇಷ್ಟವಿಲ್ಲದಂತೆ ನೋಡಿಕೊಂಡರೆ ಅವಳಿಗೂ ಅಷ್ಟೇ ನೋವಾಗುತ್ತದೆ. ಹೀಗೆ ಒಬ್ಬ ಹೆಣ್ಣಿನ ಮನಸ್ಸು ಮತ್ತು ಭಾವನೆಗಳ ಬಗ್ಗೆ ಅಂಜನಮ್ಮ ಹೇಳುತ್ತಾಳೆ. ನಿನ್ನಂತಹ ಅತ್ತಿಗೆ ಸಿಕ್ಕಿರುವುದು ನನ್ನ ತಂಗಿಯ ಅದೃಷ್ಟ. ಸರಿ, ನಾನು ಈಗ ಹೊಲಕ್ಕೆ ಹೋಗಿ ಬರುತ್ತೇನೆ. ಕಾಂತರಾವ್ ಹೊರಡಲು ಸಿದ್ಧವಾಗುತ್ತಿದ್ದಾಗ ಅಂಜನಮ್ಮ ಅವನನ್ನು ತಡೆದು ಹೀಗೆ ಹೇಳುತ್ತಾಳೆ. ರೀ, ನೀವು ಇಂದು ಹೊಲಕ್ಕೆ ಹೋಗುತ್ತಿದ್ದೀರಾ ಸರಿ, ಆದರೆ ನಾಳೆ ನಮ್ಮ ಮನೆಗೆ ಅತಿಥಿಗಳು ಬರುವಷ್ಟರಲ್ಲಿ ಅಡುಗೆಗೆ ಬೇಕಾದ ಎಲ್ಲಾ ದಿನಸಿ ಸಾಮಾನುಗಳನ್ನು ತರಬೇಕು. ಸರಿ ಅಂಜನಮ್ಮ, ನಾಳೆ ಬೆಳಿಗ್ಗೆ ಸಂತೆಗೆ ಹೋಗಿ ಬೇಕಾದ ಎಲ್ಲಾ ದಿನಸಿ ಸಾಮಾನುಗಳನ್ನು ತರುತ್ತೇನೆ ಎಂದು ಹೇಳಿ ಕಾಂತರಾವ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮರುದಿನ ಬೆಳಿಗ್ಗೆ ಕಾಂತರಾವ್ ಸಂತೆಗೆ ಹೊರಡಲು ಸಿದ್ಧವಾಗಿ ಹೀಗೆ ಹೇಳುತ್ತಾನೆ. ಅಂಜನಾ, ನಾನು ಸಂತೆಗೆ ಹೋಗುತ್ತಿದ್ದೇನೆ. ಏನೇನು ದಿನಸಿ ಸಾಮಾನುಗಳನ್ನು ತರಬೇಕು ಹೇಳು. ರೀ, ನಿಮ್ಮ ತಂಗಿಗೆ ಮೀನಿನ ಹುಳಿ ತುಂಬಾ ಇಷ್ಟ. ಆದ್ರಿಂದ 1 ಕಿಲೋ ಮೀನು ತೆಗೆದುಕೊಂಡು ಬನ್ನಿ. ನಿಮ್ಮ ಭಾವನಿಗೆ ಕೋಳಿ ಕರಿ ತುಂಬಾ ಇಷ್ಟ. ಆದ್ರಿಂದ ಕೋಳಿ ಮಾಂಸವನ್ನು ತೆಗೆದುಕೊಂಡು ಬನ್ನಿ. ಹಾಗೆಯೇ ನಿಮ್ಮ ಭಾವನ ತಾಯಿಗೆ ಸಿಗಡಿ ಫ್ರೈ ತುಂಬಾ ಇಷ್ಟ. ಆದ್ರಿಂದ ಸಿಗಡಿಯನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಭಾವನ ತಂದೆಗೆ ಬೇಳೆ ಸಾರು ತುಂಬಾ ಇಷ್ಟ. ಆದ್ರಿಂದ ತೊಗರಿಬೇಳೆ, ನುಗ್ಗೆಕಾಯಿ ಮತ್ತು ಇತರ ತರಕಾರಿಗಳನ್ನು ತೆಗೆದುಕೊಂಡು ಬನ್ನಿ. ಹೇಳು. ಅಯ್ಯೋ ಅಂಜನಾ, ಏನಿದು? ಒಬ್ಬರಿಗಿದಿಷ್ಟ, ಇನ್ನೊಬ್ರಿಗೆ ಅದಿಷ್ಟ ಅಂತ ಇಷ್ಟು ದೊಡ್ಡ ಪಟ್ಟಿಯನ್ನೇ ಹೇಳ್ಬಿಟ್ಟಿಯಲ್ಲ. ನೀವೇ ಹೇಳಿದಿರಲ್ಲ ರೀ, ನಮ್ಮ ಮನೆಗೆ ಬರುವ ಅತಿಥಿಗಳಿಗೆ ನಾವು ಕೊಡುವ ಗೌರವ ಮತ್ತು ಆತಿಥ್ಯವನ್ನು ನೋಡಿ ಅವರು ಮತ್ತೆ ನಮ್ಮ ಮನೆಗೆ ಬರಬೇಕು ಎಂದು ಅನಿಸಬೇಕು ಎಂದು ನಾವು ಹಲವು ಬಗೆಯ ಅಡಿಗೆಗಳನ್ನು ಮಾಡಿದರೆ ಮಾತ್ರ ಅವರು ನಮ್ಮ ಗೌರವ ಮತ್ತು ಆತಿಥ್ಯದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಿ ಹೇಳುತ್ತಾರೆ. ಹೌದು ಅಂಜನಾ, ನೀನ್ ಹೇಳಿದ್ದು ನಿಜ. ಅವರು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತುಂಬಾ ಸಂತೋಷ ಪಡಬೇಕು ಎಂದು ಹೇಳಿ ಕಾಂತರಾವ್ ಸಂತೆಗೆ ಹೊರಟು ಹೋಗುತ್ತಾನೆ. ಅಂಜನಮ್ಮ ಕೂಡ ಅಲ್ಲಿಂದ ಹೊರಡುತ್ತಾಳೆ. ಅದೇ ದಿನ ಸಂಜೆ ಕಾಂತರಾವ್ನ ತಂಗಿಯ ಕುಟುಂಬ ಅವರ ಮನೆಗೆ ಬರುತ್ತದೆ. ಕಾಂತರಾವ್ ಅವರನ್ನು ಆತ್ಮೀಯವಾಗಿ ಮನೆಗೆ ಸ್ವಾಗತಿಸುತ್ತಾನೆ. ಕಾಂತರಾವ್ ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಯೊಳಗೆ ಕಾಂತರಾವ್ನ ತಂಗಿ ಶಾಂತಿ, ಆಕೆಯ ಪತಿ ರಾಜಾರಾವ್, ಹಾಗೆಯೇ ಶಾಂತಿಯ ಅತ್ತೆ ವೆಂಕಮ್ಮ ಮತ್ತು ಮಾವ ಬಾಬುರಾವ್ ಒಳಗೆ ಬರುತ್ತಾರೆ. ಅವರು ಮನೆಯೊಳಗೆ ಬಂದ ತಕ್ಷಣ ಅಂಜನಮ್ಮ ಅವರನ್ನು ನೋಡಿ ಹೀಗೆ ಹೇಳುತ್ತಾಳೆ. ಅತ್ತೆಯವರೇ, ಮಾವನವರೇ, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ರಾಜಾರಾವ್, ಹೇಗಿದ್ದೀಯಪ್ಪ? ಶಾಂತಿ, ಎಲ್ಲರೂ ಕ್ಷೇಮವಾಗಿದ್ದೀರಾ? ಬನ್ನಿ ಬನ್ನಿ, ಎಲ್ಲರೂ ಕುರ್ಚಿಗಳ ಮೇಲೆ ಬಂದು ಕುಳಿತುಕೊಳ್ಳಿ. ಆದರೆ ಅವರು ಕುರ್ಚಿಗಳ ಮೇಲೆ ಕುಳಿತುಕೊಳ್ಳುವ ಬದಲು ನೆಲದ ಮೇಲೆಯೇ ಕುಳಿತುಕೊಳ್ಳುತ್ತಾರೆ. ಅದನ್ನು ನೋಡಿದ ಅಂಜನಮ್ಮ ಆಶ್ಚರ್ಯದಿಂದ ಶಾಂತಿಯ ಹತ್ತಿರಕ್ಕೆ ಹೋಗಿ ಹೀಗೆ ಹೇಳುತ್ತಾಳೆ. ಅಮ್ಮ ಶಾಂತಿ, ಇದೇನಿದು? ನಿಮ್ಮ ಅತ್ತೆ, ಮಾವ ಮತ್ತು ನಿಮ್ಮ ಪತಿ ಹೀಗೆ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ನೆಂಟರ ಮನೆಗೆ ಬಂದಾಗ ಹೀಗೆ ನಡೆದುಕೊಳ್ಳಬೇಕು ಎಂದು ಇವರಿಗೆ ತಿಳಿಯದೆ? ಏನ್ ಹೇಳಲಿ ಅತ್ತಿಗೆ, ಈ ಬುದ್ಧಿ ಇಲ್ಲದ ಜನರ ಜೊತೆ ನನಗೆ ಬೇಸತ್ತು ಹೋಗಿದೆ. ನಾವು ಯಾರ ಮನೆಗೆ ಹೋದರೂ ಇವರು ಇದೇ ರೀತಿ ಮೂರ್ಖರಂತೆ ನಡೆದುಕೊಂಡು ನನ್ನ ಮರ್ಯಾದೆ ಕಳೆಯುತ್ತಾರೆ ಎಂದು ಶಾಂತಿ ಬೇಸರ ಪಡುತ್ತಿರುತ್ತಾಳೆ.
ಅಷ್ಟರಲ್ಲಿ ಶಾಂತಿಯ ಮಾವ ಬಾಬುರಾವ್ ರಾಜಾರಾವ್ ಜೊತೆ ಕೂಡಿ ಹೊರಗಡೆಗೆ ಹೋಗುತ್ತಾನೆ. ಹೊರಗೆ ಹೋಗಿ ಸ್ವಲ್ಪ ಸಮಯದ ನಂತರ ಬಾಬುರಾವ್ ಮನೆಗೆ ಮರಳಿ ಬಂದು ಹೀಗೆ ಹೇಳುತ್ತಾನೆ. ಅಮ್ಮ, ಅಂಜನಮ್ಮ, ಇಗೋ ಈ ತೊಗರಿ ಬೇಳೆ, ನುಗ್ಗೆಕಾಯಿ ಮತ್ತು ಟೊಮ್ಯಾಟೊಗಳನ್ನು ತೆಗೆದುಕೊಂಡು ಚೆನ್ನಾಗಿ ಬೇಳೆ ಸಾರು ಮಾಡಮ್ಮ. ಹಾಗೆಯೇ ಈ ಕೋಳಿ ಮಾಂಸ ಮತ್ತು ಮೀನನ್ನು ತೆಗೆದುಕೊಂಡು ರುಚಿಯಾಗಿ ಅಡುಗೆ ಮಾಡು ಎಂದು ತಾನು ತಂದಿದ್ದ ಎಲ್ಲಾ ಸಾಮಗ್ರಿಗಳನ್ನು ಅಂಜನಮ್ಮನ ಕೈಗೆ ಕೊಡುತ್ತಾನೆ. ಇದನ್ನೆಲ್ಲ ನೋಡಿದ ಶಾಂತಿ ತನ್ನ ಪತಿ ರಾಜಾರಾವ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೀಗೆ ಹೇಳುತ್ತಾಳೆ. ಏನ್ರಿ ಇದು? ನಿಮ್ಮ ತಂದೆ ಮಾಡುತ್ತಿರುವುದು ಏನು? ಯಾರಾದರೂ ನೆಂಟರ ಮನೆಗೆ ಹೋದಾಗ ನಾವೇ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಇದನ್ನೇ ಅಡುಗೆ ಮಾಡಿ ಎಂದು ಹೇಳುತ್ತಾರಾ? ಅವರು ಏನು ಪ್ರೀತಿಯಿಂದ ಬಡಿಸುತ್ತಾರೋ ಅದನ್ನೇ ಸಂತೋಷದಿಂದ ತಿನ್ನಬೇಕು. ನಿಮ್ಮ ಮನೆಯವರ ಈ ತಿಳುವಳಿಕೆ ಇಲ್ಲದ ವರ್ತನೆಯನ್ನು ನೋಡಲು ನನ್ನಿಂದ ಆಗುತ್ತಿಲ್ಲ. ಆಗ ರಾಜಾರಾವ್ ತನ್ನ ಹೆಂಡತಿಯೊಂದಿಗೆ ಹೀಗೆ ಹೇಳುತ್ತಾನೆ. ಅದೇನಮ್ಮ ಶಾಂತಿ, ಹಾಗೆ ಹೇಳ್ತೀಯಾ? ನಮ್ಮ ಅಪ್ಪನಿಗೆ ಬೇಳೆ ಸಾರು ತುಂಬಾ ಇಷ್ಟ. ನಿಮ್ಮ ಅತ್ತಿಗೆ ಅದನ್ನು ಮಾಡುತ್ತಾರೋ ಇಲ್ಲವೋ ಎಂದುಕೊಂಡು ಎಲ್ಲಾ ಸಾಮಗ್ರಿಗಳನ್ನು ತಾವೇ ತಂದಿದ್ದಾರೆ. ಅದೇ ರೀತಿ ನಮ್ಮ ಅಮ್ಮನಿಗೆ ಕೋಳಿ ಸಾರು ಇಷ್ಟ, ನಿನಗೆ ಮೀನು ಇಷ್ಟ. ಅದಕ್ಕಾಗಿಯೇ ಆ ಸಾಮಗ್ರಿಗಳನ್ನೆಲ್ಲ ತಂದು ನಿಮ್ಮ ಅತ್ತಿಗೆಗೆ ಕೊಟ್ಟರು. ಇದರಲ್ಲಿ ತಪ್ಪೇನಿದೆ? ಅದಕ್ಕೆ ಅವರನ್ನು ತಿಳುವಳಿಕೆ ಇಲ್ಲದವರು ಎಂದು ಏಕೆ ಹೇಳ್ತೀಯಾ? ಅಯ್ಯೋ ನನ್ನ ಮೂರ್ಖ ಗಂಡನೇ, ನಮ್ಮ ಮನೆಯಲ್ಲಿದ್ದರೆ ನಮಗೆ ಇಷ್ಟವಾದದ್ದನ್ನು ಅಡುಗೆ ಮಾಡಿಕೊಂಡು ತಿನ್ನಬಹುದು. ಆದರೆ ನೆಂಟರ ಮನೆಗೆ ಬಂದಾಗ ನಾವೇ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಇದನ್ನೇ ಅಡುಗೆ ಮಾಡಿ ಎಂದು ಹೇಳುವುದು ತಪ್ಪು. ಕನಿಷ್ಠ ನಿಮಗಾದರೂ ನಿಮ್ಮ ಕುಟುಂಬಕ್ಕಾದರೂ ನೆಂಟರ ಮನೆಗೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದು ತಿಳಿದಿಲ್ಲ ಎಂದು ರಾಜಾರಾವನ್ನು ಬೈದು ಶಾಂತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಷ್ಟರಲ್ಲಿ ವೆಂಕಮ್ಮ ಅಡುಗೆ ಮನೆಗೆ ಬಂದು ಅಂಜನಮ್ಮನೊಂದಿಗೆ ಹೀಗೆ ಹೇಳುತ್ತಾಳೆ. ಅಮ್ಮ, ಅಂಜನಾ, ನಿನಗೆ ಬೇಳೆ ಸಾರು ಚೆನ್ನಾಗಿ ಮಾಡಲು ಬರುತ್ತದೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಒಮ್ಮೆ ಬೇಳೆ ಸಾರು ಮಾಡಿದರೆ ನನ್ನ ಗಂಡ ಪಾತ್ರೆಯನ್ನೇ ನೆಕ್ಕಿ ನೆಕ್ಕಿ ಊಟ ಮಾಡುತ್ತಾರೆ. ಹಾಗೆಯೇ ಕೋಳಿ ಸಾರು, ಮೀನಿನ ಸಾರು ಇವೆಲ್ಲವೂ ನನಗೆ ತುಂಬಾ ಚೆನ್ನಾಗಿ ಮಾಡಲು ಬರುತ್ತದೆ. ನೀನು ತುಂಬಾ ನಿಧಾನವಾಗಿ ಅಡುಗೆ ಮಾಡುತ್ತೀಯಂತೆ ಎಂದು ಶಾಂತಿ ನನಗೆ ಹಲವಾರು ಬಾರಿ ಹೇಳಿದ್ದಾಳೆ ಎಂದು ಹೇಳುತ್ತಾ ಅಂಜನಮ್ಮನನ್ನು ಪಕ್ಕಕ್ಕೆ ಸರಿಸಿ ಅಡುಗೆ ಮನೆಯಲ್ಲಿ ವೆಂಕಮ್ಮ ತನ್ನ ಹವಾ ಶುರು ಮಾಡುತ್ತಾಳೆ. ಅದನ್ನ ನೋಡಿದ ಶಾಂತಿ ವೆಂಕಮ್ಮನ ಹತ್ತಿರಕ್ಕೆ ಹೋಗಿ ಹೀಗೆ ಹೇಳುತ್ತಾಳೆ. ಅತ್ತೆಯವರೇ, ನಮ್ಮ ಮನೆಯಲ್ಲಿದ್ದರೆ ನೀವು ಅಡಿಗೆ ಮಾಡಬಹುದು. ಆದರೆ ನೆಂಟರ ಮನೆಗೆ ಬಂದಾಗ ನೀವೇ ಅಡಿಗೆ ಮಾಡುವುದು ಏನಿದು? ಅದರಲ್ಲೂ ನಮ್ಮ ಅತ್ತಿಗೆಯನ್ನು ಅವಮಾನಿಸುತ್ತಾ ನೀವೇನೋ ತುಂಬಾ ಚೆನ್ನಾಗಿ ಅಡಿಗೆ ಮಾಡುವಂತೆಯೂ ಬೇರೆ ಯಾರಿಗೂ ಆ ರೀತಿ ಮಾಡಲು ಬಾರದಂತೆಯೂ ಮಾತನಾಡುತ್ತಿದ್ದೀರಲ್ಲ ಎಂದು ತನ್ನ ಗಂಡನ ಮನೆಯವರ ತಿಳುವಳಿಕೆ ಇಲ್ಲದ ಮೂರ್ಖತನಕ್ಕೆ ಶಾಂತಿ ಬೇಸರ ಪಡುತ್ತಾಳೆ. ಇದನ್ನೆಲ್ಲ ಗಮನಿಸಿದ ಅಂಜನಮ್ಮ ಶಾಂತಿಯೊಂದಿಗೆ ಹೀಗೆ ಹೇಳುತ್ತಾಳೆ. ಶಾಂತಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತಿದೆ. ನಿನ್ನ ಗಂಡನ ಮನೆಯವರು ನೆಂಟರ ಮನೆಗೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದು ತಿಳಿಯದೆ ನೀನು ತುಂಬಾ ಸಂಕಟ ಪಡುತ್ತಿದ್ದೀಯ. ಆದ್ದರಿಂದ ನೆಂಟರ ಮನೆಗೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಿನ್ನ ಗಂಡನ ಮನೆಯವರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಾಡಬೇಕು. ಅತ್ತಿಗೆ, ಅದು ತುಂಬಾ ಕಷ್ಟದ ಕೆಲಸ. ನಾನು ಮದುವೆಯಾದ ದಿನದಿಂದಲೂ ಇದನ್ನು ಗಮನಿಸುತ್ತಲೇ ಇದ್ದೇನೆ. ಇವರು ಯಾರ ಮನೆಗೆ ಹೋದರೂ ಇದೇ ರೀತಿ ಮೂರ್ಖರಂಟಿ ನಡೆದುಕೊಂಡು ನಮ್ಮ ಇಡೀ ಮನೆತನದ ಮರ್ಯಾದೆಯನ್ನು ಕಳೆಯುತ್ತಿದ್ದಾರೆ. ನಾನು ಎಷ್ಟೋ ಬಾರಿ ಹೇಳಿ ನೋಡಿದ್ದೇನೆ, ಆದರೂ ಇವರ ವರ್ತನೆ ಮಾತ್ರ ಬದಲಾಗುತ್ತಿಲ್ಲ. ಆಗ ಅಂಜನಮ್ಮ ಶಾಂತಿಯೊಂದಿಗೆ ಹೀಗೆ ಹೇಳುತ್ತಾಳೆ. ನೋಡು ಶಾಂತಿ, ಯಾರಿಗಾದರೂ ಹೇಳಿದಾಗ ಅರ್ಥವಾಗದಿದ್ದರೆ ಅವರ ಕಣ್ಣಾರಿ ಅವರೇ ನೋಡುವಂತೆ ಮಾಡಿದರೆ ಯಾವುದು ತಪ್ಪು ಯಾವುದು ಸರಿ ಎಂಬುದು ಖಂಡಿತವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ನೆಂಟರ ಮನೆಗೆ ಹೋದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಿನ್ನ ಕುಟುಂಬದವರಿಗೆ ಕಣ್ಣಿಗೆ ಕಟ್ಟಿದಂತೆ ಸ್ಪಷ್ಟವಾಗಿ ತೋರಿಸೋಣ. ಅದಕ್ಕೆ ನನ್ನ ಹತ್ತಿರ ಒಂದು ಒಳ್ಳೆ ಕಣ್ಣಿಗೆ ಕಟ್ಟಿದಂತೆ ತೋರಿಸುವುದೇ ಅಂದರೆ ಹೀಗೆ ಮಾಡೋಣ ಅತ್ತಿಗೆ ಎಂದು ತಾನು ಮಾಡಲು ಅಂದುಕೊಂಡಿದ್ದ ಉಪಾಯವನ್ನು ಶಾಂತಿಗೆ ಸ್ಪಷ್ಟವಾಗಿ ವಿವರಿಸುತ್ತಾಳೆ. ಅತ್ತಿಗೆ, ಅದು ತುಂಬಾ ಕಷ್ಟದ ಕೆಲಸ. ಸ್ವಲ್ಪ ಸಮಯದ ನಂತರ ಅಂಜನಮ್ಮನ ತಂದೆ ತಾಯಿ ಅವರ ಮನೆಗೆ ಬರುತ್ತಾರೆ. ಅವರನ್ನು ನೋಡಿದ ಅಂಜನಮ್ಮ ತುಂಬಾ ಸಂತೋಷಪಟ್ಟು ಮನೆಯೊಳಗೆ ಆಹ್ವಾನಿಸುತ್ತಾಳೆ. ಅಂಜನಮ್ಮನ ತಾಯಿ ತಂದೆ ಮನೆಯೊಳಗೆ ಬಂದು ಗೌರವದಿಂದ ಕುರ್ಚಿಗಳ ಮೇಲೆ ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಅಂಜನಮ್ಮ ಅವರಿಗೆ ಊಟ ಸಿದ್ಧಪಡಿಸುತ್ತಾಳೆ. ಎಷ್ಟೇ ಸಮಯವಾದರೂ ಅವರು ಮಾತ್ರ ಎಲ್ಲಿಗೂ ಕದಡದೆ ಹಾಗೆಯೇ ಕುಳಿತಿರುತ್ತಾರೆ. ಇದನ್ನೆಲ್ಲ ನೋಡಿದ ಶಾಂತಿಯ ಅತ್ತೆ ಮಾವ
ಬಾಬುರಾವ್ ಮತ್ತು ವೆಂಕಮ್ಮ ತಮ್ಮೊಳಗೆ ಹೀಗೆ ಮಾತನಾಡಿಕೊಳ್ಳುತ್ತಾರೆ. ವೆಂಕಮ್ಮ, ನೋಡು, ಅಂಜನಾಳ ತಾಯಿ ತಂದೆ ಕುರ್ಚಿಗಳ ಮೇಲೆ ಕುಳಿತಿದ್ದಾರೆ, ಆದರೆ ನಾವು ಮಾತ್ರ ನೆಲದ ಮೇಲೆ ಕುಳಿತುಕೊಂಡಿದ್ದೆವು. ನಾವು ಈ ಮನೆಗೆ ಬಂದ ಮೊದಲೇ ತಿಳುವಳಿಕೆ ಇಲ್ಲದವರಂತೆ ನಡೆದುಕೊಂಡಿದ್ದಕ್ಕೆ ಅಲ್ವಾ ನಮ್ಮ ಸೊಸೆ ಶಾಂತಿ ನಮ್ಮ ಮೇಲೆ ಅಷ್ಟು ಕೋಪ ಮಾಡಿಕೊಂಡಿದ್ದು? ಹೌದು, ನಾನು ಕೂಡ ಅಡುಗೆ ಮನೆಗೆ ಹೋಗಿ ನೆಂಟರ ಮನೆಗೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿಯದೆ ತುಂಬಾ ಗದ್ದಲ ಮಾಡಿಬಿಟ್ಟೆ. ಆಗಲೂ ಶಾಂತಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಳು. ಆದರೆ ನನ್ನ ತಿಳುವಳಿಕೆ ಇಲ್ಲದ ಮೂರ್ಖತನದಿಂದ ಅವಳು ಹೇಳಿದ ಮಾತು ನನಗೆ ಅರ್ಥವಾಗಲಿಲ್ಲ. ಹೀಗೆ ತಮ್ಮ ತಪ್ಪುಗಳನ್ನು ನೆನಪಿಸಿಕೊಂಡು ನೆಂಟರ ಮನೆಗೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂದು ತಿಳಿಯದೇ ವರ್ತಿಸಿದ್ದಕ್ಕಾಗಿ ಅವರು ತಮಗೆ ತಾವೇ ನಾಚಿಕೆ ಪಡುತ್ತಾರೆ. ನಂತರ ಅವರು ಶಾಂತಿಯ ಹತ್ತಿರಕ್ಕೆ ಹೋಗಿ ಹೀಗೆ ಹೇಳುತ್ತಾರೆ. ಅಮ್ಮ ಶಾಂತಿ, ನಮ್ಮನ್ನು ಕ್ಷಮಿಸಿ ಬಿಡಮ್ಮ. ನಾವು ಯಾರಾದರೂ ನೆಂಟರ ಮನೆಗೆ ಹೋದಾಗ ಹೀಗೆ ನಡೆದುಕೊಳ್ಳಬೇಕು ಎಂದು ನೀನು ಎಷ್ಟೋ ಬಾರಿ ವಿವರವಾಗಿ ಹೇಳಿದ್ದೆ. ಆದರೂ ನಮ್ಮ ಮಣ್ಣಿನ ಬುದ್ಧಿಗೆ ಆ ವಿಷಯ ಅರ್ಥವಾಗದೆ ಮೂರ್ಖರಂತೆ ನಡೆದುಕೊಳ್ಳುತ್ತಿದ್ದೆವು. ಹೀಗೆ ಹೇಳಿ ತಮ್ಮ ತಿಳುವಳಿಕೆ ಇಲ್ಲದ ವರ್ತನೆಯನ್ನು ನೆನೆದು ಬೇಸರ ಪಡುತ್ತಾರೆ. ಅಷ್ಟರಲ್ಲಿ ಬಾಬುರಾವ್ ತನ್ನ ಸೊಸೆ ಶಾಂತಿಯೊಂದಿಗೆ ಹೀಗೆ ಹೇಳುತ್ತಾನೆ. ಶಾಂತಿ, ಇಂದು ಅಂಜನಾಳ ತಾಯಿ ತಂದೆ ತಮ್ಮ ಮಗಳ ಮನೆಗೆ ಬಂದಾಗ ನಡೆದುಕೊಂಡ ರೀತಿಯನ್ನು ನೋಡಿ ನಮಗೆ ಒಂದು ದೊಡ್ಡ ಪಾಠವಾಯಿತು. ನೆಂಟರ ಮನೆಗೆ ಬಂದಾಗ ಹೀಗೆ ಗೌರವದಿಂದ ನಡೆದುಕೊಳ್ಳಬೇಕು ಎನ್ನುವುದು ನಮಗೆ ಕಣ್ಣಿಗೆ ಕಟ್ಟಿದಂತ. ಹೀಗೆ ಹೇಳಿ ಶಾಂತಿಯ ಅತ್ತೆ ಮಾವ ಇಬ್ಬರು ತಮ್ಮ ವರ್ತನೆಗೆ ಕ್ಷಮೆ ಕೇಳುತ್ತಾರೆ. ಅತ್ತೆಯವರೇ, ಮಾವನವರೇ, ಈ ಸಣ್ಣ ವಿಷಯಕ್ಕೆಲ್ಲ ನೀವು ನನ್ನ ಬಳಿ ಕ್ಷಮೆ ಕೇಳುವುದೇಕೆ? ನಾನು ನಿಮ್ಮಿಂದ ಬಯಸಿದ್ದು ಕ್ಷಮಾಪಣೆಯನ್ನಲ್ಲ. ನಿಮ್ಮ ತಿಳುವಳಿಕೆ ಇಲ್ಲದ ವರ್ತನೆಯಿಂದ ನಮ್ಮ ಕುಟುಂಬ 4 ಜನರ ಮಧ್ಯೆ ನಗೆಪಾಟಲಾಗಬಾರದಷ್ಟೇ. ಅದಕ್ಕಾಗಿಯೇ ಇಷ್ಟು ದಿನ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೆ. ಆದರೂ ಇಂದಿಗಾದರೂ ನೀವು ನೆಂಟರ ಮನೆಗೆ ಹೋದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಲ್ಲ, ನನಗೆ ಅದೇ ಸಾಕು. ಮೂರ್ಖರಂತೆ ನಡೆದುಕೊಳ್ಳದೆ ಎಲ್ಲರೊಂದಿಗೂ ಗೌರವಯುತವಾಗಿ ಮತ್ತು ಹಸನ್ಮುಖದಿಂದ ವರ್ತಿಸಲು ಪ್ರಾರಂಭಿಸಿದರು. ನೀತಿ: ನೆಂಟರ ಮನೆಗೆ ಹೋದಾಗ ಗೌರವ, ವಿನಯ ಮತ್ತು ಸೌಜನ್ಯದಿಂದ ನಡೆದುಕೊಳ್ಳುವುದು ನಮ್ಮ ಸಂಸ್ಕೃತಿಯ ಲಕ್ಷಣ. ನಮ್ಮ ಉತ್ತಮ ನಡವಳಿಕೆಯೇ ನಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಕನ್ನಡ ನೀತಿ ಕಥೆಗಳು ಮತ್ತು ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.